ಆಯ್ತಾ? ಹ್ಞೂ ದೊರೆ, ಇನ್ನೊಂದು 5 ನಿಮಿಷ ಆಟೆಯ ಸಂದ ಕಾಣ್ಬೇಕಲ್ವೇ? ಹೌದು ಹೌದು, ಹೆಣ್ಮಕ್ಳು ರೆಡಿ ಆಗೋದು ಅಂದ್ರೆ ಸುಮ್ಮನೆನಾ? ಕಡಿಮೆ ಅಂದ್ರೂ 1 ಗಂಟೆ ಆಗುತ್ತೆ. ಕೇಳಿಸ್ಕೊಂಡೇನು ಸೋಮೇಗೌಡ? ನನ್ನ ದೊರೆನೇ ಹೇಳ್ಬಿಟ್ರು ರೆಡಿ ಆಗಕ್ಕೆ 1 ಗಂಟೆನಾದ್ರೂ ತಕೋಬೇಕು ಅಂತ. ಅಯ್ಯಯ್ಯಯ್ಯ, ಯಾಕೆ ಅಳು ಅಂತೀನಿ? ಕಣ್ ಹೆಣ್ಮಕ್ಳನ್ನ ಚಿಡಾಯಿಸೋವಾಗ ಈ ಅಳುನೇ ಇರ್ಲಿಲ್ವಲ್ಲ. ಮಗನೇ, ಇವಾಗ ಗೊತ್ತಾಯ್ತದೆ ನಿನ್ಗೆ ಹೆಣ್ಣಂದ್ರೆ ಏನು ಅಂತ. ರಾಣಿ, ಹೆಣ್ಣು ಅಂದ್ರೆ ಏನು ಅಂತ ಗೊತ್ತಾಗೋದಕ್ಕಿಂತನೂ ಹೆಣ್ಣಿಗೆ ಏನೇನ್ ಕಷ್ಟ ಇರುತ್ತೆ ಅಂತ ಗೊತ್ತಾದ್ರೆ ಬೆಲೆ ಜಾಸ್ತಿ ಅಲ್ವಾ? ಅದ್ ಹೆಂಗ್ ಹೇಳ್ತಿರೋದವ್ರೆ? ಇವಾಗ ಬಡತನದಲ್ಲಿ ಏನೇನ್ ಕಷ್ಟ ಇರುತ್ತೆ ಅಂತ ನಮಗ್ ಗೊತ್ತು. ಅದಕ್ಕೆ ಬಡವರು ಅಂದ್ರೆ ನಮ್ಗೆ ಗೌರವ. ಯಾಕೆ ಹೇಳು? ಸೋಮಣ್ಣ ನಾಗಣ್ಣ ಇಂದ ನಾವು ಎಷ್ಟೋ ವರ್ಷ ಬಡವರಾಗೇ ಇದ್ವಲ್ಲ. ಕೇಳಿಸ್ಕೊಂಡ ಸೋಮೇಗೌಡ? ನನ್ನ ದೊರೆ ಈಗ ದೊರೆ ಆಗಿರ್ಬೋದು, ಆದ್ರೆ ಹಳೇದ್ ಯಾವುದು ಮರ್ತಿಲ್ಲ. ರಾಣಿ, ಆಯ್ತಾ? ಹ್ಞೂ ದೊರೆ, ಇನ್ನೊಂದು 5 ನಿಮಿಷ ಆಟೆಯ. ಕಣ್ ಕಪ್ಪು ದೃಷ್ಟಿ ಪೊಟ್ಟು ಇಟ್ಬಿಟ್ರೆ ಮುಗೀತು. ಏ ಸೋಮೇಗೌಡ, ನಾ ಕರಿಯ ಗಂಟ ಇಲ್ಲೇ ಕೂತಿರ್ಬೇಕು. ಈ ಪಿಕ್ಚರ್ನಾಗೆ ಬಸಂತಿ ಪಂಕಜ ಅಂತೆಲ್ಲ ಹಾಡ್ಗಳು ಹೇಳ್ಕೊಂಡು ಬರ್ತಾರಲ್ಲ, ಆ ಥರ ಕರಿತೀನಿ, ಬರಬೇಕು ಏನು? ದೊರೆ ರೆಡಿನಾ? ಓ ರೆಡಿ ದೊರೆ. ಈ ಸೋಮನ್ಗೆ ಈ ಕ್ಷಣದಿಂದ ಗೊತ್ತಾಯ್ತದೆ ನೋವಂದ್ರೆ ಏನು ಅಂತ. ಈ ಮಾಸ್ತಿ ಕೊಪ್ಪಳ ಅರಮನೆಗೆ ಬಂದವಳೆ ಬೆಲ್ಲದ ಗಲ್ಲದ ಬೆಂಕಿ ಬೊಂಬೆ, ದಾಳಿಂಬೆದಂತದ ದಾರಿ ಬೊಂಬೆ. ಸೋಮಿ ಸೋಮಿ ಝುಮ್ಮ 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 ಝುಮ್ ಮಧುಪ ಮದನನೆ ಝುಮ್ ಲಾ 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 ಇಯ್ಯಾಲ ಅಸ್ಸ. ಅಯ್ಯೋ, ಇದ್ಯಾಕೆ ಕಣ್ಣೀರು? ಊರ್ ತುಂಬಾ ಗಂಡಸ್ತರ ಮೆರೆದವ್ರಿಗೆ ಹಿಂಗೆ ಲೇಡೀಸ್ ಗೆಟಪ್ ಹಾಕ್ಸಿದಿರಲ್ಲ, ನಿಮ್ಗೆ ಏನ್ ಅನ್ಯಾಯ ಮಾಡಿವ್ನಿ? ಒಂದ್ ಹೆಣ್ಣಿಗೆ ಮಾಡೋ ಅನ್ಯಾಯ, ಹುಟ್ಸಿದ ತಾಯಿಗೆ ಮಾಡೋ ಅನ್ಯಾಯ ಎರಡೂ ಒಂದೇ. ಇನ್ಮ್ಯಾಕಿಂದ ನಿನಗೆ ಗೊತ್ತಾಯ್ತದೆ ಹೆಣ್ಮಕ್ಳು ಹೆಂಗಿರ್ತಾರೆ, ಹೆಂಗ್ ಬಾಳ್ತಾರೆ, ಅವ್ರು ಎಷ್ಟೆಲ್ಲ ನೋವು ಅನ್ಭವಿಸ್ತಾರೆ ಅಂತ. ಏನ್ ಪಾರು ಬೆಳಗ್ಗೆನೆ ಮೆದೆ ಹತ್ರ ಕರ್ಕ ಬತ್ತಿದ್ಯಾ? ಅಯ್ಯೋ, ಏನ್ ಪಾರು ಮಾಡ್ತಿದ್ಯಾ? ನಂಗೆ ಯಾಕೋ ಭಯ ಆಯ್ತೈತೆ. ಭಯ ಯಾಕೆ ಮಾವ? ಎಷ್ಟು ಪ್ರಶಾಂತವಾಗಿದೆ. ಪ್ರಶಾಂತವಾಗೇನೋ ಐತಿ, ಆದ್ರೆ ನಮ್ ನಿಂಗ್ ನೋಡ್ಬಿಟ್ರೆ ಜನ ತಿಳ್ಕೊಳಕ್ಕಿಲ್ವ? ಓ ಭಯನಾ? ಇರೋ, ನನ್ನ ಹತ್ರ ಒಂದ್ ಸೂಪರ್ ಐಡಿಯಾ ಇದೆ. ಏನ್ ಮಾಡ್ತಾ ಇದ್ಯಾ? ಬಾ ಹತ್ರ ಬಾ. ಬಾ ಮಾವ. ಈಗ ಹಿಂಗ್ ಕೂತ್ಕೊಂಡ್ರೆ ಜನ ಇನ್ನೂ ತಿಳ್ಕೊತಾರೆ ಬಿಡು. ಹಾ, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಈಗ ಬಾರು, ಈ ಪುಟ್ಟಂಜ ಪಿಕ್ಚರ್ನಾಗೆ ಹೀರೋ ಹೀರೋಯಿನ್ ಛತ್ರಿ ಒಳಗೆ ಸೇರ್ಕೊಂಡು ಏನೇನೋ ಮಾಡ್ತಾರಲ್ಲ, ಹಂಗೈತಿ ಇದು. ಛತ್ರಿ ಒಳಗ್ ಸೇರ್ಕೊಂಡು ಏನೇನ್ ಮಾಡ್ತಾರೆ ಮಾವ? ಕೋಡಮೇಣ ಗೊರ್ಕೇಣ ಇಲ್ಲಿ ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ಲ, ಎಲ್ಲೋಗ್ಬಿಟ್ರು? ಅದ್ಗೆ ತಗೊಳ್ಳಿ. ಇದು ಫುಟ್ಬಾಲ್ ಜರ್ಸಿ ಮಾರಿ ಬಂದಿರೋದಕ್ಕೆ ಲಾಭ ತಾನೆ? ಹೌದು ಅದ್ಗೆ, ಹೋದ್ಸಲ ನೀವೇ ಹೇಳಿದ್ರಲ್ಲ, ಬಾಬಾ ಬಾಬಾ ಏನ್ ಟ್ರೆಂಡು ಅಂತಿರೋ ಅದ್ಗೆ. ಎಷ್ಟೊಂದ್ ಜನ ಫಾಲೋ ಮಾಡ್ತಾರೆ. ನಾವು ತಂದಿರೋ ಜರ್ಸಿಗಳೆಲ್ಲ ಮಾರಾಟ ಆಗೋದ್ವು. ಅಂದಂಗೆ ಅದಕ್ಕೆ ಈ ಕಾಸ್ಟ್ನ್ಯಾಕೆ ಸಪ್ರೇಟ್ ಆಗಿ ಕೇಳಿದ್ದು? ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಅದಕ್ಕೆ ಯಾಕಿದು ಹೊಸ ಹುಂಡಿ? ಗೋಡಂಬಿ ಅಣ್ಣ, ನಿಮ್ಮಣ್ಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತಾರಲ್ಲ, ಅವರಿಗೆ ಈ ಹಣ ಜನಸೇವೆಗೆ ಸಹಾಯ ಆಗ್ಲಿ ಅಂತ. ಅದಕ್ಕೆ ಈ ಹುಂಡಿ. ಅದೇ ಸೇಮ್ ನಿಮ್ಮ ಅಣ್ಣನ ಐಡಿಯಾ ತರಾನೇ. ಅದ್ಗೆ ಪಕ್ಕನ ಅಣ್ಣ ಗೆದ್ದೆ ಗೆಲ್ತಾನ? ಅಯ್ಯೋ, ನಿಮ್ಮ ಅಣ್ಣನ ವಿರುದ್ಧವಾಗಿ ಇನ್ಯಾರಿಗೆ ಗೆಲ್ಲೋದಕ್ಕೆ ಸಾಧ್ಯ? ಅದ್ಗೆ
ಈ ಫುಟ್ಬಾಲ್ ವರ್ಲ್ಡ್ ಕಪ್ ಅಂತೂ ನಮ್ಗೆ ಒಳ್ಳೇದೇ ಮಾಡಿದೆ. ಇದರಿಂದ ಎಷ್ಟೊಂದು ಕಾಸು ಮಾಡ್ಕೊಂಡ್ವಿ. ಅದರಿಂದ ನಮ್ಮ ಗ್ರಾಮಕ್ಕೂ ಒಳ್ಳೇದಾಗತ್ತೆ. ಅಂದಂಗೆ ನೆಕ್ಸ್ಟ್ ಮ್ಯಾಚ್ ಯಾವಾಗ ಐತೆ ಅದಕ್ಕೆ? ಇದೇ ಭಾನುವಾರ ಫಿನಾಲೆ ಇದೆ, ನಾವೆಲ್ಲರೂ ತಪ್ಪದೆ ನೋಡ್ಬೇಕು, ನೆನ್ಪಿರ್ಲಿ. ಹಾ ನೆನ್ಪೈತೆ ಅದಕ್ಕೆ. ನಾನಂತೂ ಈ ಫುಟ್ಬಾಲ್ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನ G5 ಆಪ್ ಅಲ್ಲೇ ನೋಡೋದು. ವೆರಿ ಗುಡ್. ಕೊಡಮೇಣ ನೀವು? ನಾನು ಅಷ್ಟೇ G5 ಅಲ್ಲೇ ನೋಡೋದು. ಸರ್ಸಕ ಈ ಕಿತ ಎಲೆಕ್ಷನ್ ಆಗಿ ದೊಡ್ಡಗಳಿಗೇನೆ ನೀನು ಓಟ್ ಹಾಕ್ಬೇಕು. ರಮಣ ಕುಡಿಯೋಕ್ಕೆ ಎಣ್ಣೆ, 2 ಕಟ್ ಬೀಡಿ, 1 ಪ್ಯಾಕೆಟ್ ಸಿಗರೇಟು, 3 kg ವಾತದ ಬಾಡು. ಅದೆಲ್ಲ ಬೇಕು ಅಂದ್ರೆ ನಿಮ್ಮ ಓಟ್ನ ಯಜಮಾನ್ರಿಗೆ ಹಾಕ್ಬೇಕು. ಅಲ್ಲಿ ಕಾಣಿಸ್ತೈತಲ್ಲ ಏಣಿ ಗುರುತು, ಅದಕ್ಕೆ ಹಾಕ್ಬೇಕು. ಯಜಮಾನ್ರಿಗೆ ತಾಮ್ರದ ಕಾಸು ತಾಯಿ ಮಗನ್ನೇ ದೂರ ಮಾಡುತ್ತೆ. ಆದರೆ ಈಗಿನ ಕಾಲದಲ್ಲಿ ದುಡ್ಡಿಲ್ಲ ಅಂದರೆ ತಾಯಿ ಮಗನ ಸಂಬಂಧನೇ ಕೆಡಿಸ್ಬಿಡುತ್ತೆ. ಸೋರಿಯಾಗಿ ಹೇಳಿದ್ರಿ ದಣಿ. ಈ ಜನ ಎಲ್ಲ ಕಾಸು ಒಂದಕ್ಕೆ ಶಿವಣ್ಣಂಗೆ ಜೈ ಶಿವಣ್ಣಂಗೆ ಜೈ ಅಂತಿದ್ರು. ದೊರೆಗಳಿ ಹೋಗಿ 7 ತಪ್ಪಕ್ಕಂತ ನಿಮ್ಮ ಕಡೆಗೇನೆ ಬದಲಾಯಿಸ್ಕೊಬಿಟ್ಟವ್ರೆ. ಆದರೂ ಬೇರೆ ಕಡೆ ಎಲ್ಲ ಟಿವಿ, ಮಿಕ್ಸಿ, ಫ್ರಿಜ್ ಎಲ್ಲ ಕೊಡ್ತಾವ್ರಂತೆ. ಯಜಮಾನ್ರೆ ನಾವು ಕೊಡ್ಬೋದಾಗಿತ್ತೇನೋ. ಕೊಡೋರಿದ್ರೆ ತಗೊಳ್ಳೋರ್ಗೇನು ಬರುವ ಇದ್ರೆ ನಂಗೂ ಇಲ್ಲಿ ನನ್ನ ಮೈಯೆಲ್ಲ ಅಂತಾರಲ್ಲ ಹಂಗೆ. ಜನ ಕೊಟ್ಟರೆವರೆಗೂ ಬೇಡ ಅನ್ನಲ್ಲ. ಆದ್ರೂ ಒಂದೊಂದ್ಕಿತ ಇದು ಬರೋದೆಲ್ಲ ಮಾರ್ಬಿಟ್ಟಾದ್ರೂ ಗೆಲ್ಲೇಬೇಕು ಅನ್ಸದಪ್ಪಯ್ಯ. ಸುಮ್ಕಿರು ಬರ್ಸು, ಯಾಕಂಗೆಲ್ಲ ಅಂತ್ಯ? ನಿಮ್ಮ ಒಳ್ಳೆತನಕ್ಕೆ ಊರಿನ ಜನ ಪ್ರಾಣನೇ ಕೊಡ್ತಾರಂತೆ. ಇನ್ನು ಓಟ್ ಕೊಡಕ್ಕಿಲ್ವಾ?